ಈ ಧರ್ಮಲಯದ ಗರ್ಭದಲ್ಲಿ ನಡೆಗಿದ ಕ್ರೌರ್ಯ ಕಾರ್ಯರೂಪಕ್ಕೆ ಬರುವ ಕಾಲ ಹತ್ತಿರವಾಗುತ್ತಿದೆ. ಅಂದು ನಾನು ಸಣ್ಣವನಿದ್ದಾಗ ನಾ ಗುಣಶೇಖರನ ಫ್ಯಾಕ್ಟರಿಯ ಮ್ಯಾನೇಜರ್ನಾಗಿ ನನ್ನ ಕೈಗೆ ಬಂದು ಸೇರಿದೆ ಆ ಫ್ಯಾಕ್ಟರಿಯ ಆಡಳಿತ. ಅಂದ ಮೇಲೆ ನಾನೇ ಆ ಫ್ಯಾಕ್ಟರಿಯ ಸರ್ವಾಧಿಕಾರಿ ಆಗಿ ನಾ ಬೀಸಿದ ಬಲೆಯಲ್ಲಿ ಆ ಗುಣಶೇಖರನನ್ನು ಬಂಧಿಸಿಕೊಂಡು ನನ್ನ ಸೂತದ ಕೈಗೊಂಬೆ ಅಂತ ಆಟ ಆಡಿಸಿಕೊಂಡು ಮುಂದೆ ಒಂದಲ್ಲ ಒಂದು ದಿನ ಆ ಗುಣಶೇಖರನ ಹೆದೆಗೆ ಹೊದ್ದು ಹತ್ತಿನಂತೆ ಅವನ ಮೇಲೆ ಹಾರಾಡಬೇಕೆನ್ನುವುದೇ ಈ ಧರ್ಮನ ಉದ್ದೇಶ. ಗುಣಶೇಖರ ಗುಣಶೇಖರ ಅಂದು ನಾನು ಸಣ್ಣವನಿದ್ದಾಗ, ಅಂದರೆ 15 ವರ್ಷಗಳಿಂದ ನೀನು ನಿನ್ನ ಹಣದ ಅಹಂಕಾರದಿಂದ ನನ್ನ ತಾಯಿಯ ಶೀಲಗೆಡಿಸಿ ಅಡ್ಡ ಬಂದ ನನ್ನ ತಂದೆಯನ್ನು ರುಂಡ ಚಂಡಾಡಿ ರಕ್ತದ ಕಾಲುವೆಯನ್ನು ಹರಿಸಿದೆಯಲ್ಲ, ಅಂದಿನ ಕಾರಾಳ ದೃಶ್ಯ ಇಂದಿಗೂ ನನ್ನ ಕಣ್ಣಲ್ಲಿ ಕಟ್ಟಿ ಕುಳಿತಿದೆಯೋ ನರ ರಾಕ್ಷಸ. ಅಂದಿನ ಕಾರಾಳ ದೃಶ್ಯವನ್ನು ನೆನೆಸಿಕೊಂಡರೆ ಇಂದಿಗೂ ನನ್ನ ನರ ನಾಡಿಯಲ್ಲಿ ಬಿಸಿ ರಕ್ತ ಕಾರಂಜಿಯಂತೆ ಕುದಿಯುತ್ತಿದೆ. ಅದಕ್ಕೆಂದು ಪಣ ತೊಟ್ಟು ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿ ಸೇರಿಕೊಂಡು ನಿನ್ನ ಕಚೇರಿ ಕೆಲಸಗಳಿಗೆ ಕೈಗೊಂಬೆ ಹಾಕಿ ಏನು ಅರಿಯದ ಬಡವರ ಜೊತೆ ಕಾದಾಟ ನಡೆಸುತ್ತಿರುವೆಲ್ಲೋ, ನಿನಗರಿಯದೆ ನಿನ್ನಂತ ರಕ್ಕಸನ ಹೆದೆ ಬಗೆದು ಇದೇ ಈ ಭೂಮಾತಿಗೆ ನಿನ್ನ ನೆತ್ತರವನ್ನು ಹರಿಸಿ ನಮ್ಮೂರ ಗ್ರಾಮ ದೇವತೆಗೆ ಅಭಿಷೇಕ ಮಾಡಿಸಲಿಲ್ಲ. ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ, ಖಳನಾಯಕನ ರೂಪದಲ್ಲಿ ಧರ್ಮಕ್ಕಾಗಿ ಹೋರಾಡಲು ಬಂದಿರುವ ಧರ್ಮಕ್ಕಾಗಿ ಹೋರಾಡಲು ಬಂದಿರುವ ಕಥಾನಾಯಕನೇ ಅಲ್ಲ. ನಿನ್ನಂತ ಕಲ್ಯಾಣಿಲಿ ನೀರಲ್ಲಿ ನೂರೆಂಟು ಕಸಗಾಗಿಲಿ ಕನ್ನಾಡ ಕನ್ನಾಡ ಲವ್ ಮಾಡಿದಂಗೆ ಮಾಡಿ ಮಳ್ಳಿ ಕಡಿಗೂಗಿಟ್ಟೋದ ಸಳ್ಳಿ ನಿನ್ನ ನೆನಪಿಗಂದ ಕೈಯಾಗ ಕಟ್ಟೋದ ಸೆಳೆದ ಬಾಗಿ ನಿನ್ನ ನೆನಪಿಗಂದ ಕೈಯಾಗ ಕಟ್ಟೋದ ಸೆಳೆದ ಬಾಗಿ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯೇ ಗತಕಾಲವೇ ನನ್ನ ನೋವಿನ ಕಥೆಗೆ ಸಾಕ್ಷಿ ನುಡಿಯುತ್ತಿದೆ. ಮೋಸಕ್ಕೆ ಮೋಸ ಎನ್ನುತ್ತಿದೆ. ಆರಂಭಿಸಿದವರಾರು ಆನಂದಿಸುವವರಾರು ಅನುಭವಿಸುವ ವಿನ್ಯಾಸ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ. ಸೇಡಿಗೆ ಸೇಡು ಎನ್ನುತ್ತಿದೆ. ಗತಕಾಲವೇ ಬಂಡ ಶ್ರೀಮಂತರಿಗೆ ಪುಂಡ ಅಧಿಕಾರಿಗಳ ಹಿಡಿತದಲ್ಲಿ ಸಿಲುಕಿ ಒಟ್ಟಿಗೆ ಇಟ್ಟರು ಸಾಯುವಂತಾಗಿದೆ. ಈ ಚಿತ್ರ ಪರಿಸ್ಥಿತಿಯಲ್ಲಿ ಹೇಗಿಲಿಡಿದ ರೈತರ ಬದುಕು, ಅದಕ್ಕಾಗಿ ಆಸಕ್ತಿಗಾಗಿ ಸಿಡಿದೆದ್ದು ನಿಂತಿರುವೆ ನ್ಯಾಯದ ಧರ್ಮದ ಹೋರಾಟಕ್ಕಾಗಿ. ನ್ಯಾಯ ಎನ್ನುವುದು ಸಿರಿವಂತರಲ್ಲಿ, ನೀತಿ ಎಂಬುದು ರೈತರ ಬೆಳೆದ ಧಾನ್ಯ ಖರೀದಿಸುವ
ವ್ಯಾಪಾರಸ್ಥರಲ್ಲಿ ಧರ್ಮ ಎಂಬುದು ದೊರೆಯಲ್ಲಿ ಒದಗಿ ಮರೆಯಾಗಿ ಹೋಗಿದೆ. ಕರ್ಮದ ಕಾರ್ಮೋಡ ಎಂಬ ಘರ್ಷಣೆಯಲ್ಲಿ ತಿಕ್ಕಾಟದಲ್ಲಿ ರೈತರ ತೊಳಲಾಡುವಂತಾಗಿದೆ. ರೈತರಿಗೆ ಸಹಕಾರ ನೀಡುವ ಸರ್ಕಾರ ಬಂಡರ ಕೈಯಲ್ಲಿ ಸಿಕ್ಕು ತತ್ತರಿಸಿ ಹೋಗಿದೆ. ಲೇ ಗುಣಶೇಖರ, ಬಂಡರ ಸರ್ಕಾರದಲ್ಲಿ ಪುಂಡರಂತೆ ಅಧಿಕಾರಿಗಳನ್ನು ತನ್ನ ಹಮ್ಮೇಕೆಲಿಟ್ಟುಕೊಂಡು ಸೋಕ್ಕಿನಿಂದ ಮೇರೆ ಎನ್ನುವೇನಲೇ ಗುಣಶೇಖರ, ಮುಗ್ಧ ರೈತರನ್ನು ಮಾತಿನಲ್ಲಿ ತನ್ನ ಮಿತ್ರರಂತೆ ಮಾಡಿಕೊಂಡು ನೀತಿಯಲ್ಲಿ ಶತ್ರುವಿನ ದುರಾಶೆಯಲ್ಲಿ ದುರನಡತೆಯಲ್ಲಿ ನಿನ್ನ ದರ್ಪದ ಕಲ್ಲಿನ ಕೋಟೆ ಭದ್ರ ಬುನಾದಿಯನ್ನು ಅಡಗಿಸಿ ನಿನ್ನಿಂದ ಸೋತ ಬರಗಾಲದಲ್ಲಿ ಬದುಕುತ್ತಿರುವ ರೈತರ ಬಾಳಿಗೆ ಉಮ್ಮಳಿ ಸುರಿಸಲಿಲ್ಲ ಭದ್ರ. ರೈತರ ಪರವಾಗಿ ಸಿಡಿದಂತ ಸೂರ ಈ ವೀರಭದ್ರ. ಅನುಸೂಯ, ಅನುಸೂಯ, ರೀ ಈಗ ಬಂದ್ರ? ಬನ್ನಿ ಸ್ವಾಮಿ. ಇದೇನು ಸಂತೋಷವಿದೆಯಲ್ಲ, ಯಾಕೆ ಕಣೆ? ರೀ, ನನಗೆ ಸಂತೋಷ ಆದದ್ದನ್ನು ನಿಮಗೆ ಹೇಳಿದರೆ ನನಗಿಂತ ನೀವು ತುಂಬ ಸಂತೋಷ ಪಡ್ತೀರಾ ಗೊತ್ತೇ ಸ್ವಾಮಿ? ಹೌದಾ? ಹಾಗಾದರೆ ಅದು ಏನಂತ ಹೇಳಬಾರದೇನು? ರೀ, ಮೊದಲು ಊಟ ಮಾಡಿ, ಆ ನಂತರ ಆ ಸಂತೋಷ ಏನು ಅಂತ ನಾನೇ ನಿಮಗೆ ಹೇಳ್ತೀನಿ. ಇಲ್ಲ, ಮೊದಲು ಅದು ಏನಂತ ಹೇಳು, ಆಮೇಲೆ ಊಟ ಮಾಡಿದರಾಯ್ತು. ಹೌದಾ ರೀ, ಆ ವಿಷಯವನ್ನು ಇಷ್ಟು ಜನಗಳ ಮುಂದೆ ಹೇಗೆ ಹೇಳಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬನ್ನಿ, ನಿಮ್ಮ ಕಿವಿಯಲ್ಲಿ ನಾನೇ ಹೇಳ್ತೀನಿ. ಅಲ್ಲವೇ, ಇಷ್ಟೊಂದು ಸಂತೋಷ ವಿಷಯ ಹೇಳಲು ನನಗೆ ಸತಾಯಿಸ್ತಿರುವೆಯಲ್ಲ? ಹಾಂ, ಈಗಲಾದರೂ ನಿಮಗೆ ಸಂತೋಷದ ವಿಷಯ ಗೊತ್ತಾಯ್ತಲ್ಲ, ಬನ್ನಿ ಊಟ ಮಾಡಿದ್ರಿ ಅಂತೀರಿ. ಈ ಸಂತೋಷ ಸುದ್ದಿ ಕೇಳಿ ನನಗೆ ಹೊಟ್ಟಿ ತುಂಬಿ ಹೋಯಿತು. ಅದಕ್ಕೆ ನನಗೆ ಬೇಕಾಗಿರೋದು ಊಟ ಅಲ್ಲಕನೆ. ಹೌದಾ? ಮತ್ತೇನು ಬೇಕ್ರಿ ನಿಮಗೆ? ಸಿಹಿ ಸುದ್ದಿಯಿಂದ ತುಂಬಿದ ಹೊಟ್ಟೆ ಮತ್ತೆ ಸ್ವಾಗಬೇಕಾದರೆ ನೀನೊಂದು ಸವಿಯಾದ ಸವಿಗನ ಆಡಬೇಕು ತಾನೆ? ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತದೆ. ಪರವಾಗಿಲ್ಲ, ಬಾರೆ. ನನಗಾಗಿರಿ ನಿನಗಾಗಿನ ನನಗಾಗಿರಿ ನಿನಗಾಗಿನ ಹೊಡೆವರೆಗೂ ಬದುಕಬೇಕು ನನ್ನೊಳಗೆ ನಿಭಾರಿ ನನ್ನ ಚೆಲುವಿಗೆ ಬಲಿಬಾರೆ ಬರಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಲಿಗೆ ನೀ
ಮುತ್ತಿನ ಕಾಣಿಕೆ ಬಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾರನ ಸನಿಹಕ್ಕೆ ಸಂಗಾತಿಯ ಮರುಜಿಯಾಗುವೆ